ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮ್ಮ ಜೊತೆ ಒಂದು ಸ್ಮಾಲ್ ಸ್ವಿಚ್ ಪ್ರೇಸ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ರಿಲೇಟಿಂಗ್ ಟು ಹೇರ್ ಫಾಲ್. ಯಾವುದಕ್ಕಾದ್ರೂ ಹೇರ್ ಫಾಲ್ ಆಗ್ತಾ ಇರಲಿ, ನೀವು ಈ ಸ್ವಿಚ್ ವರ್ಡ್ನ ಯೂಸ್ ಮಾಡಿದ್ರೆ ಆ್ಯಂಡ್ ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಟ್ರಸ್ಟಿಂದ ನಿಮ್ಮ ಮೈಂಡ್, ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಈ ಸ್ವಿಚ್ ವರ್ಡ್ನ ಯೂಸ್ ಮಾಡಿದ್ರಿ ಅಂದರೆ ಪಕ್ಕ ನಿಮ್ಮದು ಹೇರ್ ಫಾಲ್ ಕಂಟ್ರೋಲ್ ಆಗೋದು ಒಂದೇ ಅಲ್ಲದೆ ಥಿಕ್ ಹೇರ್ ಕೂಡ ಬರುತ್ತೆ. ಫಸ್ಟ್ ಏನಂದರೆ, ಒಂದು ಎನರ್ಜಿ ಸರ್ಕಲ್ ಇಂಪಾರ್ಟೆಂಟು. ನೀವು ಈ ಸ್ವಿಚ್ ವರ್ಡ್ನ ರೈಟ್ ಮಾಡ್ಬೋದು, ಎಷ್ಟು ಸತಿ ಬೇಕಾದರೂ ಚಾಂಟ್ ಮಾಡ್ಬೋದು, ಅಥವಾ ಒಂದು ಪೇಪರ್ ಮೇಲೆ ಎನರ್ಜಿ ಸರ್ಕಲ್ ಹಾಕಿಬಿಟ್ಟು ನಿಮ್ಮ ನೇಮ್ನ ಬರೆದು ಸ್ವಿಚ್ ವರ್ಡ್ನ ಬರೆದು ಅಂಟಿಸ್ಕೊಬೋದು. ಅಥವಾ ನೀವು ಇನ್ನೇನು ಮಾಡ್ಬೋದು, ನಿಮ್ಮ ಕೂಂಬು ಮೇಲೆ ಸ್ವಿಚ್ ವರ್ಡ್ನ ಬರಿಬೋದು, ಹೇರ್ ಆಯಿಲ್ ಮೇಲೆ ಸ್ವಿಚ್ ವರ್ಡ್ನ ಬರಿಬೋದು, ಶಾಂಪೂ ಮೇಲೆ ಸ್ವಿಚ್ ವರ್ಡ್ನ ಬರಿಬೋದು. ಈ ಥರ ಯಾವುದೇ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಫಸ್ಟ್ ಎನರ್ಜಿ ಸರ್ಕಲ್ ಅಂದರೆ ನೋಡೋಣ. ನೋಡಿ, ನಾನಿಲ್ಲಿ ಹಾಕಿದ್ದೀನಲ್ವಾ, ಇದು ಎನರ್ಜಿ ಸರ್ಕಲ್. ಈ ಎನರ್ಜಿ ಸರ್ಕಲ್ ಹಾಕಬೇಕಾದ್ರೆ ನೀವು ಎಲ್ಲಿಂದ ಬೇಕಾದರೂ ಸ್ಟಾರ್ಟ್ ಮಾಡಿ, ಬಟ್ ನೀವು ಸ್ಟಾರ್ಟ್ ಮಾಡಿರೋ ಪ್ಲೇಸಿಂದ ನೀವು ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಇದನ್ನು ಎನರ್ಜಿ ಸರ್ಕಲ್ ಸ್ಟ್ರೈಟಾಗಿ ಕೂಡ ಹಾಕ್ಕೋಬೋದು. ಒಂದು ಸತಿ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಎಂಡ್ ಪಾಯಿಂಟ್ ಬಂದುಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗಬೇಕು, ಅದು ಎನರ್ಜಿ ಸರ್ಕಲ್ಲು. ಅದಾದಮೇಲೆ ನೀವೇನು ಮಾಡಬೇಕು, ನಿಮ್ಮ ನೇಮನ್ನು ಬರಿಬೇಕು. ಅದಾದಮೇಲೆ ಸ್ವಿಚ್ ವರ್ಡ್ ಏನಪ್ಪ ಅಂದರೆ ಆ್ಯಡ್, ಎಲ್ಲ ಕೂಡ ಸ್ವಿಚ್ ಪ್ರೇಸಲ್ಲಿ ಅಥವಾ ಸ್ವಿಚ್ ವರ್ಡ್ ನೀವು ಏನೇ ಯೂಸ್ ಮಾಡಿ ಕ್ಯಾಪಿಟಲ್ ಲೆಟರ್ನೇ ಯೂಸ್ ಮಾಡಬೇಕು. ಸೊ ಸ್ವಿಚ್ ಪ್ರೇಸ್ ಬಂದುಬಿಟ್ಟು ಆ್ಯಡ್ ಹೈಫನ್ ಬ್ರಿಕ್ಸ್ ಹೈಫನ್ ಹೇರ್ ಹೈಫನ್ ರಿವ್ಯೂ ಹೈಫನ್ ರೀಸ್ಟೋರ್ ಹೈಫನ್ ರೂಟ್ ಹೈಫನ್ ನರಿಶ್ ಹೈಫನ್ ಪೇಸ್ ಹೈಫನ್ ಲರ್ನ್ ಹೈಫನ್ ಬ್ಯಾಂಬೂ ಹೈಫನ್ ಸ್ಪೀಡ್ ಹೈಫನ್ ಪ್ಲೆಂಟಿ ಹೈಫನ್ ಪ್ಲೆಥೋರಾ. ನೀವು ಚಾಂಟ್ ಮಾಡಬೇಕಾದ್ರೆ ಹೈಫನ್ನ ಹೇಳುವಂತಹ ಅವಶ್ಯಕತೆ ಇರೋದಿಲ್ಲ. ಆ್ಯಡ್ ಬ್ರಿಕ್ಸ್ ಹೇರ್ ರಿವ್ಯೂ ರಿಸ್ಟೋರ್ ರೂಟ್ ನರಿಶ್ ಫೇಸ್ ಲರ್ನ್ ಬ್ಯಾಂಬೂ ಸ್ಪೀಡ್ ಪ್ಲೆಂಟಿ ಪ್ಲೆಥೋರಾ ಇಷ್ಟೇ ಹೇಳಿದ್ರೆ ಸಾಕು. ಬಟ್ ನೀವು ಎನರ್ಜಿ ಸರ್ಕಲ್ ಹಾಕಿ ಬರಿತಾ ಇದ್ದೀರಾ ಅಥವಾ ನೀವು ರೈಟ್ ಮಾಡ್ತಾ ಇದ್ದೀರಾ ಅಂತಂದಾಗ ಪ್ರತಿಯೊಂದು ವರ್ಡ್ನ ಮಿಡ್ಲಲ್ಲಿ ಹೈಫನ್ನ ಹಾಕಬೇಕು. ಅಂದರೆ ವರ್ಡ್ನ ನೀವೇನು ಮಾಡ್ತಾ ಇದ್ದೀರಾ, ಒಂದರಿಂದ ಒಂದು ಡಿಫ್ರೆಂಟ್ ಅನ್ನೋದನ್ನು ತೋರಿಸ್ತಾ ಇದ್ದೀರಾ, ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಹೈಫನ್ನ ಹಾಕ್ತೀರಾ. ಲಾಸ್ಟಿಗೆ ಫುಲ್ ಸ್ಟಾಪ್ ಇಡಲೇಬೇಕು. ಸೊ ಇದು ಎನರ್ಜಿ ಸರ್ಕಲ್. ಈ ಥರ ನೀವು ಮಾಡ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಮೈ ಡಿಯರ್ ಹೇರ್, ಐ ಹ್ಯಾವ್ ಥಿನ್ ಹೇರ್, ಐ ಹ್ಯಾವ್ ಬ್ಲ್ಯಾಕ್ ಹೇರ್, ಐ ಹ್ಯಾವ್ ಹೆಲ್ದಿ ಸ್ಕ್ಯಾಲ್ಪ್. ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಕೂಡ ಬರಿಬೋದು. ಅಂದರೆ ಗ್ರ್ಯಾಟಿಟ್ಯೂಡ್ನ ನಾವು ಎಷ್ಟು ತೋರಿಸ್ತೀವಿ, ಗ್ರ್ಯಾಟಿಟ್ಯೂಡ್ ಮೋರ್ ಆ್ಯಂಡ್ ಕಂಪ್ಲೇನ್ ಲೆಸ್ ಅಂತ ಹೇಳ್ತೀವಿ. ಎಷ್ಟು ಗ್ರ್ಯಾಟಿಟ್ಯೂಡ್ನ ತೋರಿಸ್ತೀವಿ ಅಷ್ಟು ನಮಗೆ ರಿಸಲ್ಟ್ ಬೇಗ ಸಿಗೋದ್ರಿಂದ ನೀವು ಯಾವುದೇ ಥರ ಒಂದು ಗ್ರ್ಯಾಟಿಟ್ಯೂಡ್ನ ಕೂಡ ಹಾಕ್ಕೋಬೋದು. ಈ ಥರ ಒಂದು ಮಾಡಿಬಿಟ್ಟು ಚೀಟಿನ ನೀವು ನಿಮ್ಮ ಎಲ್ಲಿ ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿ ಅಂಟಿಸ್ಕೋಬೋದು, ಅಥವಾ ಪಿಲ್ಲೋ ಕೆಳಗಡೆ ಇಟ್ಕೋಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಬ್ಯಾಗಲ್ಲಿ ಇಟ್ಕೋಬೋದು, ನೀವು ಪರ್ಸಲ್ಲಿ ಇಟ್ಕೋಬೋದು, ಆ್ಯಂಡ್ ಯಾವಾಗಲೂ ಕಣ್ಣಿಗೆ ಕಾಣಿಸೋ ಥರ ಇಟ್ಕೋಬೋದು. ಸೊ ಇದು ಬಂದುಬಿಟ್ಟು ಹೇರ್ ಫಾಲ್ ರಿಲೇಟೆಡ್ ಆಗಿರುವಂತಹ ಒಂದು ಸ್ವಿಚ್ ಪ್ರೇಸ್ ಆಗಿರುತ್ತೆ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಎನರ್ಜಿ ಸರ್ಕಲ್ ಹಾಕಿ ನಿಮ್ಮ ನೇಮ್ ಹಾಕಿ ಇದನ್ನು ಬರ್ತಿಟ್ರಿ ಅಂದರೆ ಅದು ಆಟೋಮೆಟಿಕ್ ಆಗಿ ಏನಾಗ್ತಾ ಇರುತ್ತೆ, ವರ್ಕ್ ಆಗ್ತಾ ಇರುತ್ತೆ. ಆ್ಯಂಡ್ ಬಟ್ ಟ್ರಸ್ಟ್ ಇರಬೇಕು, ಕ್ಲಿಯರ್ ಇಂಟೆನ್ಷನ್ ಇರಬೇಕು. ಆಮೇಲೆ ಲೆಟ್ ಗೋ ಅಂತ ಹೇಳ್ತೀವಿ ನಾವು. ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಳೋದೆ ಲೆಟ್ ಗೋ. ಒಂದ್ಸತಿ ಮಾಡಿಬಿಟ್ಟು ದಿನಾನು ನಮ್ಮ ಕೂದಲನ್ನ ಮುಟ್ಟೋದು, ನೋಡೋದು, ಉದುರುತ್ತಾ ಇದೆಯಾ ಅಂತ ಚೆಕ್ ಮಾಡೋದು. ನೋ, ಒಂದ್ಸತಿ ಅದನ್ನು ಮಾಡಿಬಿಟ್ಟು ನೀವು ಟ್ರಸ್ಟ್ ಮಾಡಿ ಆ್ಯಂಡ್ ಬೇರೆ ಅದ್ರ ಬಗ್ಗೆ ಮರ್ತೇ ಬಿಡಿ. ನೀವು ಆಟೋಮೆಟಿಕ್ಕಾಗಿ ಒಂದಷ್ಟು ಟೈಮ್ ಆಗ್ತಿದ್ದಂಗೆ ಅದು ನಿಮಗೇನೆ ಒಂದಿನ ಗೊತ್ತಾಗತ್ತೆ. ಆಗ ನೀವು ಅದನ್ನು ತೆಗೆದು ನೋಡಿ ಆ ಮಿರಾಕಲ್ ಆಗಿರೋದು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈಗ ನಾನು ಎನರ್ಜಿ ಸರ್ಕಲ್ ಹಾಕಿದಾಗ ನಿಮಗೆ ಲೆಟ್ಕೋ ತಕ್ಷಣ ಅದನ್ನು ಅಣಿಸ್ಬಿಟ್ಟು ಲೆಟ್ಕೋ ಮಾಡಿ ನೋಡ್ತಾ ಇರಿ ಅವಾಗವಾಗ ಅಂತ ಹೇಳಿದೆ. ಅದ್ಬಿಟ್ಟು ಈಗ ನೀವು ರೈಟ್ ಮಾಡ್ತಾ ಇದ್ದೀರಾ, ಚಾಂಟ್ ಮಾಡ್ತಾ ಇದ್ದೀರಾ, ಆ ಥರ ಬಂದಾಗ ನೀವು ಎಷ್ಟು ದಿನ ಬೇಕಾದರೂ 21 days, 48 days, 61 days ಆರ್ 108 days, 1008 days, ಎಷ್ಟು ದಿನ ಬೇಕಾದರೂ, ಎಷ್ಟು ಟೈಮ್ಸ್ ಬೇಕಾದರೂ ಚಾಂಟ್ ಮಾಡ್ಕೊಳ್ತಾ ಹೋಗ್ಬೋದು ಅಥವಾ ರೈಟ್ ಮಾಡ್ತಾ ಹೋಗ್ಬೋದು. ಸೊ ಮೈಂಡ್, ಬಾಡಿ, ಸೋಲ್ನ ಅಲೈನ್ ಮಾಡಿಬಿಟ್ಟು ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಏನು ಮಾಡಬೇಕು, ನೀವು ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ವೈಬ್ರೇಷನ್ ಮ್ಯಾಚ್ ಆಗಬೇಕು, ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ಪ್ರತಿಯೊಂದಕ್ಕೂ ಕೂಡ ಎನರ್ಜಿ ಇರುತ್ತೆ. ನಾವೆಲ್ಲರೂ ಕೂಡ ಇರೋದು ಒಂದೇ ಎನರ್ಜಿ ಸರ್ಕಲಲ್ಲಿ.
ಸೊ ಎನರ್ಜಿನ ಬ್ಯಾಲೆನ್ಸ್ ಮಾಡಿ, ವೈಬ್ರೇಷನ್ನ ಬ್ಯಾಲೆನ್ಸ್ ಮಾಡಿ ಆ್ಯಂಡ್ ವಿಜುವಲೈಸ್ ಮಾಡಿ. ಯಾವುದೋ ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೀರಾ, ಆ ಫಂಕ್ಷನಲ್ಲಿ ನಿಮ್ಮ ಹೇರ್ ಸ್ಟೈಲ್ ನೋಡಿ ಎಲ್ಲರೂ ಕೇಳ್ತಾ ಇದ್ದಾರೆ, ವಾವ್ ಎಷ್ಟು ಚೆನ್ನಾಗಿದೆ ನಿಂದು ಹೇರ್ಸ್, ಇಷ್ಟು ತಿಕ್ಕಾಗಿದೆ, ಇಷ್ಟು ಬ್ಲ್ಯಾಕ್ ಆಗಿದೆ, ಇಷ್ಟು ಶೈನಿ ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಳ್ಳಿ. ಸೊ ಈ ವಿಜುವಲೈಸೇಷನ್ನ ನೀವು ಡಿಫ್ರೆಂಟ್ ವೇಸಲ್ಲಿ ಮಾಡ್ಕೋಬೋದು ನಿಮಗೆ ಬೇಕಾಗಿರೋ ಥರ. ಬಟ್ ವಿಜುವಲೈಸೇಷನ್ ಅನ್ನೋದು ಮ್ಯಾನಿಫೆಸ್ಟೇಷನಲ್ಲಿ ತುಂಬಾ ವರ್ಕ್ ಆಗುತ್ತೆ. ಓಕೆ, ಈ ಒಂದು ಸ್ವಿಚ್ ಪ್ರೇಸ್ನ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೇನೆ ಸದಾಕಾಲ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಹೊಸ ಟಾಪಿಕ್ ಬೇಕು, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಲಾ ಆಫ್ ಅಟ್ರಾಕ್ಷನ್ 21 ಡೇಸ್ ಆರ್ 61 ಡೇಸ್ ಕ್ಲಾಸ್ ಬೇಕು ಅಂತ ಅಂದ್ರೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್.